ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷತೆ ಐತಿ ಅಂತ ಹೇಳಿ ನೋಡೋಣ. ನೋಡ್ರಿ, ನಾವು ಚಿನ್ನಿದ ಬುಕ್ಸ್ ತಂದಿದ್ವಿ. ಈಗ ಏನಿಲ್ಲ ಅಂದರೂ ಒಂದು ತಿಂಗಳಾತ. ಆದರೆ ಚಿನ್ನಿ ಮುಂದೆ ಚಿನ್ನಿ ಬುಕ್ಸ್ ಅಂತ ಹೇಳಿರಲಿಲ್ಲ. ಯಾಕಂತ ಹೇಳಿದ್ರೆ ಆಕೆ ಹೊಳ್ಳೆ ತೆಗಿಯೋದು ನೋಡೋದು ಮಾಡ್ಕೊತ ಕುಂದಿರ್ತಾಳೆ ಅಂಥೇಳಿ ಆಕೆ ಮುಂದೆ ಆಕಿದ ಬುಕ್ಸ್ ಅಂತ ಹೇಳಿದ್ದಿಲ್ಲ. ಆಕೆ ಫ್ರೆಂಡ್ ಮತ್ತೊಬ್ರು ಅದಾರ ಇಲ್ಲಿ, ಅವ್ರ ಬುಕ್ಸ್ ನಮ್ಮನೆಯಾಗ ಇಟ್ಟು ಕೊಟ್ಟಾರ, ಅವ್ರು ಮುಡ್ತಾರಂತ ಹೇಳಿದ್ವಿ. ಇವತ್ತು ಬುಕ್ನಾಗ ಏನೇನದಾವು ನೋಡೋಣ ಅಂಥೇಳಿ ನೋಡಾತಿದ್ವಿ. ನೋಡ್ರಿ, ಇದು ಸವಿ ನೋಡಿ, ಹೆಸರೇಕಿ ಎಲ್ ಕೆ ಜಿ ಬುಕ್ ರೀ ಇವೆಲ್ಲ. ಕನ್ನಡ ಐತಿದೆ. ಹಾಗಾಗಿ ಎಲ್ಲ ಬುಕ್ಸ್ನು ನೋಡ್ಕೊಂತ ಕುಂತಿದ್ವಿ. ನಮ್ದೆಲ್ಲ ಸಾಲಿದ ನೆನಪಾತ್ರಿ ಒಂದ್ಸರಿ ಇವೆಲ್ಲ ಬುಕ್ ನೋಡ್ಬೇಕಾದ್ರೆ. ನಾವು ಸಾಲಿಗೆ ಹೋಗ್ಬೇಕಾದ್ರೂ ಹಿಂಗೆ ಬುಕ್ ಹೊಸವಿದ್ದಾಗ ಸ್ಕೂಲಿಗೆ ಹೋಗೋದೆಲ್ಲ ಭಾಳ ಇಂಟ್ರೆಸ್ಟ್. ಆಮೇಲೆ ಮಾರ್ಕೆಟ್ ಮಾಡೋಕೆ ಬ್ಯಾಗ್, ಟಿಫನ್ ಬ್ಯಾಗ್ ಅಂಥೇಳಿ ಏನಾದ್ರು ತೊಗೊಳೋದಿರ್ತಿತ್ತು, ಬುಕ್ಸ್ ತೊಗೊಳೋದಿರ್ತಿತ್ತು. ನಮ್ಮ ಚುಕ್ಕಿ ಒಂದಿಷ್ಟು ಕಾಡ್ಸಾಕತ್ತಿದ್ಲೆ ರೀ, ಹಂಗೆ ನೋಡಾತಿದ್ವಿ ಏನೇನದಾವ ಅಂಥೇಳಿ. ನಮ್ಮ ಪಪ್ಪ ಮಮ್ಮಿಗೆ ನಾವು 3 ಮಂದಿ ಮಕ್ಕಳಲ್ರಿ, 3 ಮಂದಿದೂ ಒಂದೇ ಸರಿ ಬುಕ್ಸ್ ಅದೆಲ್ಲ ತರಕಂಥೇಳಿ ನಾವು 3 ಮಂದಿ ಮತ್ತು ನಮ್ಮ ಪಪ್ಪ ಮಮ್ಮಿ ಎಲ್ಲರೂ ಸೇರಿ ಸ್ಕೂಲ್ ಸ್ಟಾರ್ಟ್ ಆದಿಂದ ಒಂದು ಸತಿ ಮಾರ್ಕೆಟಿಗೆ ಹೋಗೋದು ಒಂದು ಖುಷಿ ಇರ್ತೈತ್ರಿ. ಅದೆಲ್ಲ ನೆನಪಾತ್ರಿ ಇವತ್ತು ಬುಕ್ ನೋಡುವಾಗ. ಹಂಗೆ ಬುಕ್ಸ್ ನೋಡಿ ಚಿನ್ನಿ ಕಲರಿಂಗ್ ಬುಕ್ ಇದೆ, ಅದಕ್ಕೆ ಖುಷಿಯಾಗಿ ಹೇಳಾಕತ್ತಾಳ, ನಂದ ಬುಕ್ ನೀವು ಅವ್ರದ್ದಂತ ಹೇಳಿ ಇಷ್ಟು ದಿನ ಇಟ್ಕೊಂಡಿರಿ ಮನ್ಯಾಗ ಅಂತ ಹೇಳತ್ತಿದ್ದೆ. ಒಂದು ಸ್ವಲ್ಪ ಕವರೆಲ್ಲ ಹಾಕ್ಬೇಕಂತ ಹೇಳಿ ಕವರ್ನು ತಂದಾರ. ಫಸ್ಟ್ ಒಂದು ಚುಕ್ಕಿನ ಅವ್ರ ಅಮ್ಮಗೆ ಹಿಡ್ಕೊ ಅಂತ ಹೇಳಿ ಕುಂದಿಸಿವ್ರಿ. ಅಕ್ಕೇನಲ್ಲಿ ನಿಂದ್ರವಲ್ಲ, ಓಡಿ ನಮ್ಮ ಕಡೆ ಬರತ್ತಾಳ. ನೋಡ್ರಿ, ಎಲ್ ಕೆ ಜಿಗೆ ಯು ಕೆ ಜಿಗೆ ಇಷ್ಟೆಲ್ಲ ಏನು ಬುಕ್ ಇರಲಿಲ್ಲ ಅನಿಸುತ್ತೆ ನಾವು ಕಲಿಯೋ ಟೈಮ್ದಾಗ. ಇವರಿಗೆ ಹಿಂದಿ ಎಲ್ ಕೆ ಜಿಗೆ ಬಂದೈತ್ರಿ. ನಮಗೆ 4ನೇ ತಕ್ಕೇನೋ 3ನೇ ತಕ್ಕ ಹಿಂದಿ ಇತ್ತು. ನಾವು ಕಲ್ತಿದ್ದ ಕನ್ನಡ ಮೀಡಿಯಮ್ ರೀ. ಹಾಗಾಗಿ ಇವೆಲ್ಲ ಬುಕ್ಸ್ ನಮ್ಗೆ ಭಾಳ ಯೂಸ್ ಆಕ್ಕಾವ ಅಂತ ಅನ್ನಿಸ್ತೈತಿ ಚಿನ್ನಿಗೆ ಹೇಳ್ಕೊಡಕ್ಕೆ. ಯಾಕಂತ ಹೇಳಿದ್ರೆ ಇದ್ರೊಳಗೆ ಪ್ರತಿಯೊಂದು ವರ್ಡಿಗೂ ಏನಂತಾರೆ, ಪ್ರತಿಯೊಂದು ವಸ್ತುವಿಗಾಗಲಿ ಏನಾಗಲಿ ಇದಕ್ಕೇನು ಅಂತಾರೆ ಏನಂತ ಹೇಳಿ ಎಲ್ಲ ಐತಿ. ಹಾಗಾಗಿ ನಮಗೆ ಭಾಳ ಹೆಲ್ಪ್ ಆಕೈತಿ ಅಂತ ಅನ್ನಿಸ್ತೈತಿ. ಇಲ್ಲ ಅಂದ್ರೆ ನಾವು ಮತ್ತೆ ಹುಡ್ಕೊಂತ ಕುಂದಿರ್ಬೇಕಾಕೈತಿ, ನಮಗೂ ಗೊತ್ತಿರಂಗಿಲ್ಲ. ಒಂದೊಂದಷ್ಟು ಗೊತ್ತಿರ್ತಾವೆ, ಎಲ್ಲ ಗೊತ್ತಿರಂಗಿಲ್ಲ. ಹಾಗಾಗಿ ಈ ಬುಕ್ಸ್ ಎಲ್ಲ ಭಾಳ ಯೂಸ್ಫುಲ್ ಅದಾವ ಅಂತ ಅನ್ನಿಸ್ತ್ರಿ. ನಮ್ಮ ಚಿಕ್ಕಿಗೂ ಈಗಿಂದ ಕಲ್ಸೋಕೆ ಆಕೈತಿ. ಈಕಿ ಜೋಡಿ ಆಕಿನೂ ಕಲ್ಕೊಂತಾಳೆ. ಮೊದಲು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಿ ನಮ್ಮ ಬುಕ್ಸ್ಗೆಲ್ಲ ಕವರ್ ಹಾಕ್ಕೊಡೋದು ಅದೆಲ್ಲ ಮಾಡ್ತಿದ್ರೆ. ಈಗ ಆ ಜವಾಬ್ದಾರಿ ನಮಗೆ ಬಂದಿತ್ತು ಹೊಳ್ಳಿ. ಅದು ಒಂಥರ ಏನೋ ಎಲ್ಲ ಹೊಸದ ಫೀಲ್ ರೀ. ನೋಡ್ರಿ, ಹಿಂಗೇನೋ ಕಾರ್ಡ್ಸ್ನೂ ಅದಾವ ಅದ್ರೊಳಗೆ. ಪೂರ ಸಟನ್ ಐತಿ. ಈಗ ಹೊರಗಿಂದ ನಾವು ನೋಟ್ಬುಕ್ಸ್ 4 ನೋಟ್ಬುಕ್ಸ್ ಅಷ್ಟೇ ತರಕ್ಕೆ ಹೇಳಿದ್ರು ನಮ್ಗೆ. ಅವನಷ್ಟು ತಂದೇವಿ. ಇವನ್ನೆಲ್ಲ ಸ್ಕೂಲ್ನಾಗ ಕೊಟ್ರೆ, ಸ್ಕೂಲ್ನಾಗ ಅಮೌಂಟ್ ಪೇ ಮಾಡಿದ್ವಿ, ಅಲ್ಲೇ ಕೊಟ್ಟಾರ. ಮುಂಜಾನೆ 1 ಟೈಮ್ ಮಕ್ಕೊಂಡು ಹೇಳ್ತಾಳ್ರಿ ನಮ್ಮ ಚುಕ್ಕಿಗೆ. ನಿದ್ದೆ ಭಾಳ ಕಡಿಮೆ. ನೋಡ್ರಿ ಹೆಂಗೆ ನಡಕ್ಕೆ ಬಂದು ಬುಕ್ ಜಕ್ಕೊಳ್ಳೋದು ಅದೆಲ್ಲ ಮಾಡತ್ತಾಳ. ಹಿಂಗೆ ಮಾಡಿ ಎಲ್ಲ ಇಬ್ಬರು ಸೇರಿ ಬುಕ್ಕ ಹರಿದಿಟ್ಬಿಡ್ತಾರೆ ಇವರಿಬ್ರು ಅಕ್ಕ ತಂಗಿ ಸೇರಿ. ಹೋದ್ಸತೆ ಭಾಳ ಬುಕ್ ಹಂಗೆ ಮಾಡ್ಯಾರ. ಈಗೂ ನಡಕ್ಕೆ ಬಂದು ನೋಡ್ರಿ ಹೆಂಗೆ ಜಕ್ಕೋತಾಳೆ. ಒಂದು ಕಸ್ಕೊಂಡ್ರೆ ಮತ್ತೊಂದು ಜಕ್ಕೋತಾಳೆ, ಒಂದು ಕಸ್ಕೊಂಡ್ರೆ ಮತ್ತೊಂದು ಜಕ್ಕೋತಾಳೆ. ಇದೇನೇನೋ ಕಾರ್ಡ್ ಇತ್ತು, ನಾವು ನೋಡಾತಿದ್ವಿ ಏನಂಥೇಳಿ. ನಮಗೂ ಈ ವರ್ಷ ಹಾಕಿದೆಲ್ಲ ಇದನ್ನು ಗೊತ್ತಾದ್ಮೇಲೆ ಗೊತ್ತಾಕೈತ್ರಿ ಏನೇನು ಇರ್ತೈತಿ ಏನಿಲ್ಲ ಅಂಥೇಳಿ. ಅದ್ರ ಹಂಗೆ ಸ್ಕೂಲ್ ನೇಮ್, ಕ್ಲಾಸ್ ನೇಮ್ ಅದೆಲ್ಲ ಇತ್ತು. ಇವು ಒಂದಿಷ್ಟು ಚಾರ್ಟ್ಸ್ ಕೊಟ್ಟಾರ್ರಿ. ಅವನ್ನೇನಾರು ಹಚ್ಚು ಇರಬೇಕು. ಇದು ನೋಡ್ರಿ, ಇಷ್ಟು ದೊಡ್ಡದು ತುಳಸಿ ಗಿಡ ಆಗಿತ್ತು ನಮ್ದು. ಅದನ್ನು ತೆಗ್ದಾರ ಇವತ್ತು. ಯಾಕಂತ ಹೇಳಿದ್ರೆ ಅದು ದೊಡ್ಡದಾಗಿ ಅದ್ರೊಳಗೆ ಎಲ್ಲಿನ ಕಾಣ್ಸಾಕತ್ತಿದ್ದಿಲ್ಲ. ಪ್ರತಿ ಸತಿನೂ ವರ್ಷ ನಾವು ಬೇರೆ ಹಚ್ಚಿರ್ತೀವಿ, ಮತ್ತು ಹೊಳ್ಳಿ ಹಂಗಾಗಿರ್ತೈತೆ ರೀ. ಇಲ್ಲಿ ನೋಡ್ರಿ, ದಾಸವಾಳ ಗಿಡದಾಗ ಹೂ ಎಷ್ಟು ಆಗ್ಯಾವ ಅಂಥೇಳಿ. ಒಂದೊಂದು ಟೈಮ್ ಅಂತೂ ಆಗಿರಂಗೇ ಇಲ್ಲ. ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ, ಬೇಸಿಗೆ ಒಳಗೆ ಶಾಂಡ್ಗಿ ಮಾಡಾಕ್ಬೇಕು ಅಂದ್ಕೊಂಡಿದ್ವಿ, ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಶಾಂಡ್ಗಿ ಮಾಡಿದ್ವಿ. ಇದು ನೋಡ್ರಿ ನಮ್ಮ ಹೊಲ್ದಾಗ ಕಬ್ಬು. ಎಲ್ಲ ಕಬ್ಬು ಇಷ್ಟೇನು ದಪ್ಪಿಲ್ಲ ರೀ. ಇದು ಮರಿ ಹೊಡೆದಿರ್ತದೆ ಅಂತಾರಲ್ಲ, ಹಂಗಿದ್ರೆ ಅಂದ್ರೆ ಹಚ್ಚಿದ ಕಬ್ಬು ಬಿಟ್ಟು ಅದ್ರ ಬಾಜುಗೆ ಮತ್ತೆ ಚಿಕ್ತಿರ್ತೈತಲ್ಲ ಅದು ದಪ್ಪ ಐತ್ರಿ ಭಾಳ. ಇದು ಫೋನ್ಯಾಗ ಇನ್ನೂ ಅಷ್ಟು ದಪ್ಪ ಕಾಣಿಸ್ವಲ್ದು. ಭಾಳ ಅಂದ್ರೆ ಭಾಳ ದಪ್ಪ ಐತಿ.
ಫುಲ್ ಹಿಂಗೆ ನಮ್ಮ ಕೈ ಹಿಡಿದ್ರೆ ಪೂರ ಕೈ ತುಂಬುವಷ್ಟು ದಪ್ಪ ಐತಿ. ನಮ್ಮ ಚಿನ್ನಿ ತಿನ್ನಕ್ಕೆ ರೆಡಿಯಾಗಿ ನಿಂತಾಳೆ. ಕಬ್ಬು ಒತ್ತಾಕೆ ಹೋಗಿದ್ರೆ ಅದೇನೋ ಮುರಿದಿತ್ತಂತ ಹಾಗಾಗಿ ತೊಗೊಂಬಂದು ಕೊಟ್ರು. ಇಕ್ಕಿ ನೋಡ್ರಿ ಎಲ್ಲರಿಗೂ ಗಪ್ ಗಪ್ ಅಂತ ಹೇಳತ್ತಾಳೆ. ಮೂಗ ಬಪ್ ಮಾಡ್ದ ಅದು ಬಾಯಿಗೆ ಹಿಡಿಬೇಕು ಹಿಂಗೆ ಕೈ ಬಾಯಿಗೆ ಹಿಂಗೆ ಬಾಯಿಗೆ. ನಮ್ಮ ಚುಕ್ಕಿ ಈಗ ಮಲ್ಕೊಂಡ್ರಿ. ಮಲ್ಕೊಂಡಿಂದ ಮತ್ತು ಅವ್ರ ಪಪ್ಪ ಕವರ್ ಹಾಕಕ್ಕೆ ಕುಂತಾರ. ನಾವು ಕುಂತೀವಿ ಜೊತೆಗೆ ಸುಮ್ಮನೆ ಏನೇನೋ ಮಾತಾಡ್ಕೊತ ಸಾಲಿದ ಹಂಗೆ ಹಿಂಗೆ ಅಂತ ಹೇಳ್ಕೊತ ಸಣ್ಣದಾಗಿಂದೆಲ್ಲ ನೆನಪು ಮಾಡ್ಕೊತ. ನೋಡ್ರಿ ಸ್ಟಿಕ್ಕರ್ಸ್ನು ತಂದಾರ ಹೆಸರು ಹಚ್ಚಿ ಇದನ್ನು ಮಾಡಕ್ಕೆ. ಈ ಥರ ಹಾಕ್ಯಾರ ನೋಡ್ರಿ ಕವರಿಗೆ ಬೇರೆ ಬುಕ್ಕಿಗೆ. ಈಕಿ ನೋಡ್ರಿ ಇಲ್ಲಿ ಮಕ್ಕೊಂಡಾಳೆ. ಭಾಳ ಜೋರು ಸಪ್ಲ ಮಾಡಿದ್ರೆ ಮತ್ತೆ ಎದ್ದ ಬಿಡ್ತಾಳೆ. ಈಕಿಗಂತೂ ಪೂರ್ತಿ ಖುಷಿಯಾಗೈತ್ರಿ ಇವತ್ತು ಬುಕ್ಕೆಲ್ಲ ಕವರ್ ಹಾಕಿದ್ದಕ್ಕೆ. ಆಮೇಲೆ ಎಲ್ಲ ಬುಕ್ಕು ನಿನ್ನು ಅಂತ ಹೇಳಿದ್ದಕ್ಕಂತೂ ಇನ್ನೂ ಖುಷಿಯಾಗೈತಿ. ಹಾಗಾಗಿ ಒಳ್ಳೆ ಬುಕ್ ನೋಡೋದು, ಆ ಕವರ್ ನೋಡೋದು, ಏನಾದ್ರು ವಿಡಿಯೋ ಮಾಡೋಣ ಅಂತ ಹೇಳಿ ತೋರ್ಸಕತ್ತಿಲ್ಲ ನನ್ನ ಕಡೆ ಹೊಳಿಸಿ. ಈ ಕವರ್ ಎಷ್ಟು ದಿನ ಇರ್ತೈತೋ ನಂಗಂತೂ ಗೊತ್ತಿಲ್ಲ ರೀ. ಯಾಕಂದ್ರೆ ನಮ್ಮ ಚಿನ್ನಿ ಭಾಳ ಹರಿತಾಳೆ ಬುಕ್ಸ್ ಎಲ್ಲ. ಎಷ್ಟು ದಿನ ಇರ್ತೈತೋ ಗೊತ್ತಿಲ್ಲ. ಅವ್ರ ಪಪ್ಪ ಅಂತೂ ಕುಂತು ಇಷ್ಟು ಶ್ರಮಪಟ್ಟು ಹಾಕತ್ತಾರೆ. ನೋಡ್ಬೇಕ್ರಿ ಎಷ್ಟು ದಿನ ಇಟ್ಕೊತಾಳೋ, ಏನು ಲಘುನ ಹರಿತಾಳೋ, ಏನೇನು ಮಾಡ್ತಾಳೋ ಅಂತೇಳಿ. ಈಗ ನೋಡ್ರಿ 4 ಬುಕ್ ಹೇಳಿದ್ರೆ ಕನ್ನಡಕ್ಕೆ ಒಂದು, ಇಂಗ್ಲೀಷ್ ಒಂದು, ಮ್ಯಾಥ್ಸ್ ಒಂದು. ಆ 4 ಬುಕ್ಕು ರೆಡಿ ಆದ್ರಿ. ಈಗ ಅವು ಬೇರೆ ಬುಕ್ಕಿಗೇನು ಕವರ್ ಹಾಕಿಲ್ಲ, ನಮಗೆ ಹೆಸರು ಗೊತ್ತಾಗಂಗಿಲ್ಲ ಅಂಥೇಳಿ ಈ ಒಂದಿಷ್ಟು ಬುಕ್ಕಿಗೆ ಹಾಕೀವಿ. ಇದು ನೋಡ್ರಿ ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ಏನು ವ್ಲಾಗ್ ನಾನು ಮಾಡೋಕ್ಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮ ಮನೆಯವ್ರದ್ದು ಫ್ರೆಂಡ್ ಮದ್ವೆ ಇತ್ತು, ಅಲ್ಲಿ ಹೋಗಿದ್ವಿ. ಹಾಗಾಗಿ ಯಾವುದೂ ಮಾಡಿಲ್ಲ. ಅಲ್ಲಿ ಮದುವೆ ಒಳಗೆ ವಿಡಿಯೋ ಮಾಡ್ಕೊಂಡ್ಬಂದು ಆ ಕ್ಲಿಪ್ಪಿಂಗ್ಸ್ನ ನಾನು ಇದ್ರೊಳಗೆ ಆ್ಯಡ್ ಮಾಡಾಕತ್ತೀನಿ. ನೋಡಿರಿ ಮದುವೆ ಒಳಗೆ 2 ಮದ್ವೆ ಇದ್ದು ಅಣ್ಣ ತಮ್ಮನು. 2 ಮದುವೆ ಒಳಗೂ ಇಷ್ಟಿಷ್ಟು ಭಾಂಡೆ ಅದೆಲ್ಲ ಕೊಟ್ಟಿದ್ರು. ಚಂದ ಮಾಡಿದ್ರಿ ಮದ್ವೆ. ಹೋಗಿ ಬಂದು ಖುಷಿ ಆಯ್ತು. ಚೆಂದಾಗಿತ್ತು ರೀ ಮದ್ವೆ ಎಲ್ಲ. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.